ಹಾಯ್ ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಜ್ವಲ್ ನಾಯ್ಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ವಾಹನಗಳಲ್ಲಿ ಸ್ಪೀಕರ್ಸ್, ಲೈಟಿಂಗ್ ಮತ್ತು ಟಿವಿಗಳನ್ನು ಉಪಯೋಗಿಸಿದರೂ ಸಹ ಅದರ ಬ್ಯಾಟ್ರಿ ಯಾಕೆ ಖಾಲಿಯಾಗಲ್ಲ ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೌದು ಸ್ನೇಹಿತರೆ, ಕೆಲವು ಜನರಿಗೆ ಈ ಒಂದು ಡೌಟ್ ಇದ್ದೇ ಇರುತ್ತೆ. ವಾಹನಗಳಲ್ಲಿರುವ ಬ್ಯಾಟರಿಯಿಂದ ಸ್ಪೀಕರ್ಸ್, ಹೆಡ್ಲೈಟ್, ಬಾಡಿ ಲೈಟ್ಸ್ ಹಾಗೂ ದೊಡ್ಡ ದೊಡ್ಡ ಸಬ್ ಊಪರ್ಗಳನ್ನು ಉಪಯೋಗಿಸ್ತಾ ಇರುತ್ತಾರೆ. ಇವುಗಳೆಲ್ಲ ಬ್ಯಾಟರಿಯ ಹೆವಿ ಪವರನ್ನು ಎಳ್ಕೊಳ್ಳುತ್ತಾ ಇರುತ್ತೆ ಸ್ನೇಹಿತರೆ. ಆದರೂ ಸಹ ಬ್ಯಾಟರಿ ಡೌನ್ ಆಗಲ್ಲ. ಹೇಗೆಂದರೆ ವಾಹನಗಳಲ್ಲಿ ಡೈನಮೋವನ್ನು ಅಳವಡಿಸಿ ಇರುತ್ತಾರೆ ಸ್ನೇಹಿತರೆ. ಅಂದರೆ ದೊಡ್ಡದಾದ ಒಂದು ಮೋಟಾರ್ ಅಂತಲೂ ಸಹ ಇದನ್ನು ಹೇಳಬಹುದು. ಈ ಒಂದು ಡೈನಮೋ ಬಂದು ಇಂಜಿನ್ನ ಮುಂಭಾಗದ ರೇಡಿಯೇಟರ್ ಫ್ಯಾನ್ಗೆ ಕನೆಕ್ಟ್ ಆಗಿರುತ್ತೆ. ಹೇಗೆಂದರೆ ರೇಡಿಯೇಟರ್ ಫ್ಯಾನ್ನಿಂದ ಡೈನಮೋಗೆ ಬೆಲ್ಟ್ ಮುಖಾಂತರ ಸೆಟ್ ಮಾಡಿರಲಾಗುತ್ತದೆ ಸ್ನೇಹಿತರೆ. ಈ ಒಂದು ರೇಡಿಯೇಟರ್ ಫ್ಯಾನ್ ಬಂದು ಇಂಜಿನ್ಗೆ ಕನೆಕ್ಟ್ ಆಗಿರುವುದರಿಂದ ಇಂಜಿನ್ ರನ್ ಆದಾಗೆಲ್ಲ ಫ್ಯಾನ್ ತಿರುಗಲು ಶುರುವಾಗುತ್ತೆ. ಈ ಫ್ಯಾನ್ ಬೆಲ್ಟಿಂದ ಬಂದ ಕನೆಕ್ಷನ್ ಡೈನಮೋಗೆ ಇರುವುದರಿಂದ ಫ್ಯಾನ್ ತಿರುಗಿದಾಗಲೆಲ್ಲ ಡೈನಮೋ ತಿರುಗಲು ಸ್ಟಾರ್ಟ್ ಆಗುತ್ತೆ. ಈ ಒಂದು ಡೈನಮೋ ತಿರುಗಿ ಉತ್ಪಾದನೆಯಾದ ಕರೆಂಟ್ ಬಂದು ಬ್ಯಾಟರಿಯನ್ನು ಚಾರ್ಜ್ ಮಾಡುತ್ತಾ ಇರುತ್ತೆ ಸ್ನೇಹಿತರೆ. ಅಂದರೆ ಇಂಜಿನ್ ರನ್ನಿಂಗಲ್ಲಿ ಇರುವಾಗ ಡೈನಮೋ ಮುಖಾಂತರ ವಾಹನಗಳ ಬ್ಯಾಟರಿ ಚಾರ್ಜ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಹಾಗೂ ಟಿವಿಗಳನ್ನು ಉಪಯೋಗಿಸಲು ಇಲ್ಲಿ ಇನ್ವರ್ಟರ್ಗಳ ಅವಶ್ಯಕತೆ ಇರುತ್ತದೆ ಸ್ನೇಹಿತರೆ. ಏಕೆಂದರೆ ಟಿವಿ ಬಂದು AC ಪವರ್ ಆಗಿದ್ದು ವಾಹನಗಳ ಬ್ಯಾಟರಿಯು DC ಕರೆಂಟ್ ಆಗಿರುತ್ತದೆ ಸ್ನೇಹಿತರೆ. ಹಾಗಾಗಿ ಇನ್ವರ್ಟರನ್ನು ಉಪಯೋಗಿಸಬೇಕಾಗುತ್ತದೆ ಸ್ನೇಹಿತರೆ. ಇನ್ವರ್ಟರ್ DC ಕರೆಂಟನ್ನು AC ಕರೆಂಟ್ ಆಗಿ ಪರಿವರ್ತಿಸುತ್ತದೆ. ಇಷ್ಟೇ ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.